ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ನಾವಿವತ್ತು ಮೂವಿಗೆ ಹೋಗೋಣ ಅಂತ. ಆಲ್ಮೋಸ್ಟ್ ಇವಾಗ 7 o'clock ಆಗಿದೆ. 7:30ಗೆ ಶೋ ಇದೆ. ಮಾಲ್ ಆಫ್ ಏಷ್ಯಾದಲ್ಲಿ ಹೊಸ ಥಿಯೇಟರ್ ಓಪನ್ ಆಗಿರೋದ್ರಿಂದ ಮೂವಿಗೆ ಹೋಗ್ತಾ ಇದ್ದೀವಿ. ಬಂದು ಕಿಂಗ್ಡಮ್ ಆಫ್ ಪ್ಲಾನೆಟ್ ಆಫ್ ಏಪ್ಸ್ ಅಂತ. ಸೊ ಈ ಮೂವಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾನು ಮತ್ತು ನಮ್ಮ ಅತ್ತಿಗೆ ಜೊತೆ ಹೋಗ್ತಾ ಇದ್ದೀವಿ. ಫಸ್ಟ್ ಮೂವಿಗೆ ಹೋಗ್ತಾ ಇರೋದು ಅಂದರೆ ಅವ್ರ ಜೊತೆ. ಸೊ ರೆಡಿ ಆಗಿದ್ದೀವಿ. ಇವತ್ತಿನ ಔಟ್ಫಿಟ್ ಒಂದು ಈ ಥರ ಇದೆ, ತೋರಿಸ್ತೀನಿ. 7:30ಗೆ ಶೋ ಇದೆ. 7 o'clock ಆಯಿತು. ನಾವಿನ್ನೂ ಇಲ್ಲೇ ಇದ್ದೀವಿ. ನಮ್ಮ ಅದಕ್ಕೆ ರೆಡಿ ಆಗ್ತಿದ್ದಾರೆ. ಸೊ ಅವರು ರೆಡಿ ಆದ ತಕ್ಷಣ ಇವಾಗ ಪಟ ಪಟ ಅಂತ ಹೋಗೋದು. ಸೊ ಗೈಸ್, ಇವಾಗ ರೆಡಿ ಆದ್ವಿ. ಇವಾಗ ಲಿಫ್ಟಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಅದಕ್ಕೇನು ಕೂಡ ರೆಡಿ ಆಗಿದ್ದಾರೆ. ಅವ್ರಿಗೆ ಸ್ವಲ್ಪ ಕ್ಯಾಮ್ರಾ ಶೈ ಇದೆ. ಸೊ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ನನ್ನ ಜೊತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಪ್ರಾಕ್ಟೀಸ್ ಆಗಿಬಿಡುತ್ತೆ ಅವ್ರಿಗೂ. ಸೊ ಲೆಟ್ಸ್ ಗೋ. ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಈಗ ಮೂವಿ ಥಿಯೇಟರ್ ಓಪನ್ ಆಗಿದೆ. ಲೈಕ್ ಡಿಫ್ರೆಂಟ್ ಸ್ಕ್ರೀನ್ಸ್ ಇದೆ. ಸ್ಕ್ರೀನ್ ಎಕ್ಸ್, ಸ್ಕ್ರೀನ್ MX 4D, PVR ಆ್ಯಂಡ್ ಐನಾಕ್ಸ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಯಾರಾದರೂ ಮೂವಿ ನೋಡಿಲ್ಲ ಅಂತಂದರೆ ಅದು ಮಾಲ್ ಆಫ್ ಏಷ್ಯಾದಲ್ಲಿ ದಯವಿಟ್ಟು ಹೋಗಿ ನೋಡಿ. ನನಗಂತೂ ಥ್ರಿಲ್ಲಿಂಗ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಲೈಕ್ ಆ 4 ಡೈಮೆನ್ಷನಲ್ಲಿ ಮೂವಿನ ನೋಡೋದು, ಲೈಕ್ ಆ ಸೌಂಡ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ನಾನು ಕೂಡ ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಪ್ಲೇಸ್ನ. ಈ ಮಾಲ್ ಪಾರ್ಕಿಂಗ್ ಮಾತ್ರ ಸಿಕ್ಕಾಬಟ್ಟೆ ದೊಡ್ಡದಾಗಿದೆ. ಓ ಮೈ ಗಾಡ್, ಪಾರ್ಕಿಂಗ್ ನಮ್ಮ ಬೈಕ್ ಹುಡ್ಕೋದೇ ಕಷ್ಟ ಆಗೋಯ್ತು. ಸೊ ಫೈನಲಿ ನಾನು ವೀಡಿಯೋ ಮಾಡ್ಕೊಂಡಿರೋದ್ರಿಂದ ಹೆಲ್ಪ್ ಆಯಿತು. ಗೈಸ್, ಫೈನಲಿ ಇವಾಗ ಮನೆಗೆ ರೀಚ್ ಆದ್ವಿ. ಟೈಮ್ ಇವಾಗ 10:40 ಆ್ಯಂಡ್ 7:30 ಆಯಿತು ಅಲ್ಲಿ ಹೋಗೋಕ್ಕೆ. ಆ್ಯಂಡ್ 7:30 ಶೋ ಇದ್ದಿದ್ದು. ಇವಾಗ ಬಂದ್ವಿ ಮನೆಗೆ. ಆ್ಯಂಡ್ ಮೂವಿ ತುಂಬ ಚೆನ್ನಾಗಿತ್ತು. ಸಕ್ಕ ಚಳಿ ಆಗ್ತಿದೆ ನನಗೆ. ಎಂಜಾಯ್ ಮಾಡಿದ್ವಿ ಇವತ್ತು. ಇಟ್ ವಾಸ್ ಅ ಶಾರ್ಟ್ ವಿಡಿಯೋ ಇದು. ಆ್ಯಂಡ್ ಇವಾಗ ಊಟ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಪಾಪ್ಕಾರ್ನ್ ಅದು ಇದು ಎಲ್ಲ ತಿಂದ್ಬಿಟ್ಟು. ಸೊ ಇವಾಗ ಟಚ್ ಮಾಡೋದು. ಸೊ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್